ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ಇವತ್ತು ನಾವು ಆರತಿ ಉಕ್ಕಡಕ್ಕೆ ಹೋಗ್ತಾ ಇದ್ದೀವಿ. ಆರತಿ ಉಕ್ಕಡಕ್ಕೆ ತಡೆ ಹೊಡಿಸ್ಕೊಬರೋಕ್ಕೆ ನಾನು ನನ್ನ ಫ್ರೆಂಡು. ಸುಮಾರು ಈಗ ಟೈಮು 5 ಗಂಟೆ ಆಗಿದೆ. 5 ಗಂಟೆಯಿಂದ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡು ಬರ್ತೀನಿ ಅಂದ್ಕೊಂಡು ಇನ್ನೂ ಬಂದಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ ರೋಡಲ್ಲಿ. ಬಟ್ಟೆ ಹಾಕೋತೀನಿ ಇದ್ದೀನಿ ಅಂದ. ಅಷ್ಟಕ್ಕೆ ಆ ಕಡೆ ನೋಡಿದ್ರೇನು ಬಂದಿರಲಿಲ್ಲ. ಆಮೇಲೆ ಬಂದ ಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟದೆ ಬಂದ್ವಿ. ಆರತಿ ಉಕ್ಕಡದಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೆ ತಡೆ ಓಡಿಸ್ಕೊಂಡು ನೆಕ್ಸ್ಟು ನಿಮಿಷಾಂಬ ಟೆಂಪಲ್ಗೆ ಬಂದ್ವಿ. ನಿಮಿಷಾಂಬ ಟೆಂಪಲಲ್ಲಿ ಇನ್ನೂ ಬಾಗಿಲು ಕೂಡ ತೆಗ್ದಿರಲಿಲ್ಲ. ಸುಮಾರು ಒಂದು 7-7:30 ಆಗಿತ್ತು. ಆಗಲೇ ನೋಡಿ ಎಷ್ಟು ಬಿಸಿಲಿದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಹೊಳೆ ಹತ್ರ ಹೋಗಿದ್ದು ಒಂದು ರೌಂಡು ತಿರುಗಾಡ್ಕೊಂಡು ಬರೋಣ ಅಂದ್ಬಿಟ್ಟದೆ. ಹೊಳೆ ಹತ್ರ ಹೋದ್ವಿ. ಹೊಳೆ ಎಲ್ಲ ನೋಡ್ಕೊಂಡು ಅಷ್ಟರಲ್ಲಿ ಹೋದ್ವಿ. ಹೊಳೆ ಹತ್ರ ಬಂದ್ವಿ. ನೋಡಿ ಅಲ್ಲೆಲ್ಲ ಸ್ನಾನ ಮಾಡ್ತಾಯಿದ್ದಾರೆ. ನಾವು ಜಸ್ಟ್ ಹೋಗಿ ಮುಖ ತೊಳ್ಕೊಂಡು ಜಸ್ಟ್ ಹಂಗೆ ಬಂದ್ವಿ. ತಿಂಡಿ ಕೂಡ ಇನ್ನೂ ಆಗಿರಲಿಲ್ಲ. ತುಂಬ ಹೊಟ್ಟೆ ಹಸಿತಾ ಇತ್ತು. ಸರಿ ಹೋಗೋಣ ಅಂದ್ಬಿಟ್ಟದೆ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಡೈರೆಕ್ಟು ಎಲ್ಲೂ ನಿಲ್ಲಿಸಲಿಲ್ಲ. ಬಂದು ಬಾತ್ ಮಾಡಿದರು. ಬಾತ್ಗೆ ಒಂಚೂರು ಮೊಸರು ಹಾಕ್ಕೊಂಡು ತಿನ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನನ್ನ ಹೆಂಡತಿನ ಕರ್ಕೊಂಡು ನನ್ನ ಹೆಂಡತಿ ಮನೆಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಅಮಾವಾಸ್ಯೆ ಪೂಜೆ ಮಾಡಿಸ್ಬೇಕಿತ್ತು ಮಹದೇಶ್ವರ ಸ್ವಾಮಿಗೆ. ಸುಮಾರು ದಿನ ಆಗಿದ್ರು ಅಲ್ಲಿಗೆ ಹೆಂಡತಿ ಮನೆಗೆ ಹೋಗಿರಲಿಲ್ಲ. ಅದಕ್ಕೆ ಹೋಗ ಅಷ್ಟರಲ್ಲಿ ಮಧ್ಯಾಹ್ನ ಊಟ ಕೂಡ ರೆಡಿಯಾಗಿತ್ತು. ಊಟ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾಯಿದ್ದೆ. ಆಮೇಲಿಂದ ಕಡಲೆ ಬೀಜ ತಂದು ಕೊಟ್ಟರು, ಬೇಯಿಸಿರೋದು. ಅದು ತಿಂದ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಕುಂತ್ಕೊಂಡ್ವಿ. ಕಾರ್ ಪಾರ್ಕಿಂಗ್ ಮಾಡಿದ್ವಿ. ನಂತರ ನನ್ನ ಆದ್ಮಿ ಬರ್ತಡೇ ಕೂಡ ಇತ್ತು. ಅದಕ್ಕೋಸ್ಕರ ನನ್ನ ಸಡ್ಕ ಕೇಕ್ ಎಲ್ಲ ತಗೊಬಂದಿದ್ದ. ಅದನ್ನೇ ಕೇಕ್ ಕಟ್ ಮಾಡ್ತಾಯಿದ್ದೀವಿ ನೋಡಿ. ಮದುವೆ ಆಗಿ ಈಗ ಒಂದು 3-4 ತಿಂಗಳಾಗಿದೆ ಅಷ್ಟೇ. ಇದು ಫಸ್ಟ್ ಬರ್ಡೇ ಮದುವೆ ಆದಮೇಲೆ. ಅದಕ್ಕೆ ನಮ್ಮ ಸಡ್ಕ ಇಲ್ಲೇ ಕಟ್ ಮಾಡಿಸ್ತಾ ಇದ್ದಾನೆ. ಎಲ್ಲೂ ಹೊರಗಡೆ ಹೋಗಲಿಲ್ಲ. ಇನ್ನು ಹೊರಗಡೆ ಹೋಗೋಕ್ಕೂ ಅವಳು ಪ್ರೆಗ್ನೆಂಟು. ಅದಕ್ಕೋಸ್ಕರ ಎಲ್ಲೂ ಹೋಗಲಿಲ್ಲ. ಅದಕ್ಕೆ ಇದು ಅವರಪ್ಪ ಅಂದರೆ ನಮ್ಮ ಮಾವ ಇವರು. ನೆಕ್ಸ್ಟು ನನ್ನ ಮಗಳು ಮತ್ತು ನನ್ನ ಮಗ ಇವರಿಬ್ಬರು. ನನ್ನ ಮಗ ಸೈಲೆಂಟಾಗಿ ನಿಂತ್ಬಿಟ್ಟವನೇ ಸೈಡಲ್ಲಿ. ಅದಾದಮೇಲೆ ನಾನು ತಿನ್ನಿಸ್ತೀನಿ ಅಂತ ಇದು ಮಾಡ್ತಿದ್ದ. ಅದಕ್ಕೆ ನೋಡಿ ಹೆಂಗೆ ತಿನ್ನಿಸ್ತಾನೆ. ಅವನು ಇತ್ತಾಗ ನೋಡು ಅತ್ತಾಗ ನೋಡು ಅಂತವ್ರೆ. ಅದಕ್ಕೆ ಯಾರನ್ನ ನೋಡಲಿ ಅಂತ ಕನ್ಫ್ಯೂಸ್ ಆದ. ನೋಡಿ ಅವನು ತಿನ್ನಿಸ್ತಾವನೆ. ನೆಕ್ಸ್ಟು ನಾನು ತಿನ್ನಿಸೋಕೆ ಹೋಗ್ಬೇಕಾದ್ರೆ ಅವಳು ತುಂಬಾ ಶವರಾಗಿ ನಡುಗ್ತಾ ಇದ್ಲು. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಇದಕ್ಕಪ್ಪ ನಡುಗ್ತಾ ಇದೆಯಾ, ಏನಾಯಿತು? ಅದಕ್ಕೆ ಇಲ್ಲೇನಾರ ಹುಲಿ ಇದ್ದ, ಸಿಂಹ ಇದ್ದ, ಎಲ್ಲ ಮನುಷ್ಯ ಕಣ ತಗೋ, ನೀ ಯಾಕೆ ನಡುಗ್ತಾ ಇದೆಯಾ ಅಂತ ಹೇಳ್ತಾಯಿದ್ದೆ. ಇವಳು ಅವರ ಚಿಕ್ಕಮ್ಮನ ಮಗಳು. ನಂತರ ಇದೆಲ್ಲ ಮುಗೀತು. ಇದೆಲ್ಲ ಮುಗಿದ್ಮೇಲೆ ಕಾರ್ ತೊಗೊಂಡು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪೂಜೆ ಮಾಡಿಸ್ಬೇಕಿತ್ತಲ್ಲ, ಅದಕ್ಕೋಸ್ಕರ ನನ್ನ ಮಕ್ಕಳು ನೋಡಿ ದೇವ್ರನ್ನೇ ಯಾವ ಥರ ಸುತ್ತವ್ರೆ. ಇದೇ ಆ ದೇವಸ್ಥಾನ, ಮಹದೇಶ್ವರ ದೇವಸ್ಥಾನ.